ಹಲೋ ಫ್ರೆಂಡ್ಸ್, ಸತ್ಯ ಧಾರಾವಾಹಿ ಭಾನುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗಿಂತ ಮೊದಲೇ ನೋಡೋಣ ಬನ್ನಿ. ಹಾಗೆ ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ನಿಮಗೆ ಯಾವ ಸೀರಿಯಲ್ ರಿವ್ಯೂ ಬೇಕು ಅಂತ ಕಮೆಂಟ್ ಮಾಡಿ. ಈ ಕಡೆ ಫಸ್ಟು ಸೀನಲ್ಲಿ ಕಾರ್ತಿಕ್ ಅವರು ಅರೆಸ್ಟ್ ಮಾಡಿರೋದನ್ನು ನೆನೆಸ್ಕೊತಿರ್ತಾರೆ. ಆಗ ಸತ್ಯ ಅವರು ಬಂದ್ಬಿಟ್ಟು, ಮುನ್ಸ್ವಾಮಿ ಅವರೇ, ನಾನು ಕಾರ್ತಿಕ್ ಅವ್ರಿಗೆ ಊಟ ಕೊಡ್ಬೋದಾ, ಈಗ ಅವ್ರ ಹೆಂಡತಿಯಾಗಿ ನಾನು ಬಂದಿದ್ದೀನಿ ಅಂತ ಬರ್ತಾರೆ. ಹೇಗಿದ್ದಾರೆ ಅಂತ ಕೇಳಿದಾಗ, ನೀರು ಕುಡಿದಿರ ಹಾಗೆ ಕೂತಿದ್ದಾರೆ ಅಂತ ಹೇಳಿದಾಗ, ಹೆಂಡ್ತಿನೇ ಅರೆಸ್ಟ್ ಮಾಡಿ ಜೈಲಲ್ಲಿ ಕುಣಿಸಿರ್ಬೇಕಾದ್ರೆ ಹೇಗಿರ್ತಾರೆ ಹೇಳಿ ಅಂತ ಹೇಳ್ತಾರೆ. ಆಗ ಸತ್ಯ ಅವರು ನನ್ನ ಜೊತೆ ಮಾತಾಡೋದಿಲ್ವಾ ಅಂತ ಕೇಳ್ತಾರೆ, ಅಮೂಲ್ ಬೇಬಿ ಅಂತ. ಆಗ ಕಾರ್ತಿಕ್ ಅವರು, ದಯವಿಟ್ಟು ಇಲ್ಲಿಂದ ಹೋಗಿ ಮೇಡಮ್ ಅಂತ ಹೇಳಿದಾಗ, ಆಗ ಸತ್ಯ ಅವರು, ಸರಿ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಊಟನಾದರೂ ಮಾಡಿ ಅಂತ ಹೇಳಿದಾಗ, ಆಗ ಕಾರ್ತಿಕ್ ಅವರು, ಆಗಲೇ ಬರ್ತಡೆಗೆ ಅಂತ ಹಬ್ಬದ ಊಟನೇ ಕೊಡಿಸಿದ್ರಲ್ಲ ಮೇಡಮ್, ಇನ್ಯಾವ ಊಟ, ಅದೇ ಊಟನೇ ಇನ್ನೂ ನನಗೆ ಡೈಜೆಸ್ಟ್ ಮಾಡೋಕ್ಕಾಗ್ತಿಲ್ಲ ಅಂತ ಕಾರ್ತಿಕ್ ಅವ್ರು ಹೇಳಿದಾಗ, ಆಗ ಸತ್ಯ ಅವರು, ಊಟದ ಮೇಲೆ ನಿನ್ನ ಕೋಪನ ತೋರಿಸ್ಬೇಡ ಅಂತ ಹೇಳಿದಾಗ, ಆಗ ಸತ್ಯ ಅವರು, ನಿನಗೆ ನೋವಾಗಿದೆ ಅಂತ ನನಗೆ ಗೊತ್ತು ಅಮೂಲ್ ಬೇಬಿ, ನನಗೂ ಅಷ್ಟೇ ನೋವಾಗಿದೆ. ನಿನ್ನನ್ನು ಅರೆಸ್ಟ್ ಮಾಡಿ ನಾನು ಸಂತೋಷವಾಗಿದ್ದೀನಿ ಅಂತ ಅಂದ್ಕೊಂಡಿದ್ಯಾ, ನಾನು ಇಲ್ಲಿ ಒದ್ದಾಡ್ತಿದ್ದೀನಿ. ನಾನಷ್ಟು ಪ್ರೀತಿಸೋ ಗಂಡನ್ನ ತಾನೇ ಕೈಯಿಂದ ಜೈಲಿಗೆ ಹಾಕಬೇಕು ಅಂದರೆ ಯಾವ ಶತ್ರುಗೂ ಬೇಡ ಈ ಕಷ್ಟ ಅಂತ ಹೇಳಿದಾಗ, ಅಷ್ಟಕ್ಕೂ ಯಾಕೆ ಈ ಥರ ಪರಿಸ್ಥಿತಿಗಳು ಬಂತು ಹೇಳು, ನಿನ್ನ ವಿರುದ್ಧ ತುಂಬ ಎವಿಡೆನ್ಸ್ ಇದೆ ಅಮೂಲ್ ಬೇಬಿ, ನಕಲಿ ಮಾತ್ರೆ ಕಂಪನಿ ನಡೆಸ್ತಿದ್ಯಾ ಅಂತ ಪ್ರೂಫ್ ಕೂಡ ಇದೆ. ಆಗ ಕಾರ್ತಿಕ್ ಅವರು, ಇಷ್ಟು ವರ್ಷದಿಂದ ನಿನ್ನನ್ನು ನೋಡ್ತಿದ್ಯಾ, ನಾನು ಆ ಥರ ಅಲ್ಲ ಅಂತ ನಿನಗೆ ಗೊತ್ತಿಲ್ವಾ ಕೇಳಿದಾಗ, ಆಗ ಸತ್ಯ ಅವರು, ನನಗೆ ಅರ್ಥ ಆಗುತ್ತೆ ಅಮೂಲ್ ಬೇಬಿ, ಕಾನೂನಿಗೆ ಅರ್ಥ ಮಾಡಿಸ್ಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಆಗ ಸತ್ಯ ಅವರು, ಅದಕ್ಕೆ ನಾನು ಅರೆಸ್ಟ್ ಮಾಡಿದ್ದೇ ಹೋಗಿದ್ದಿದ್ರೆ, ಬೇರೆ ಇನ್ಯಾರು ಅರೆಸ್ಟ್ ಮಾಡಿದ್ದಿದ್ರೆ ಇನ್ನು ಸಿಚುವೇಶನ್ ತುಂಬ ಕ್ರಿಟಿಕಲ್ ಆಗಿರ್ತಿತ್ತು ಅಮೂಲ್ ಬೇಬಿ. ನಾನೇ ಅರೆಸ್ಟ್ ಮಾಡಿದ್ರೆ ಕೇಸ್ ನನ್ನ ಕೈಲೇ ಇರುತ್ತೆ, ನಾನೇ ಹ್ಯಾಂಡಲ್ ಮಾಡ್ಬೋದು ಅಂತ ಅರೆಸ್ಟ್ ಮಾಡಿದೆ ಅಮೂಲ್ ಬೇಬಿ. ಆದರೆ ಎಲ್ಲರ ದೃಷ್ಟಿಲಿ ನಾನು ಮಾಡಿದ ತಪ್ಪಾಗಿರ್ಬೋದು, ಆದರೆ ನಾನು ಪ್ರೀತಿಸಿದ ಗಂಡನ್ನು ಉಳಿಸ್ಕೊಳ್ಳೋದಕ್ಕೆ ನಾನು ಮಾಡಿದ್ದು ಒಳ್ಳೆ ಪ್ರಯತ್ನ ಇದು ಅಮೂಲ್ ಬೇಬಿ. ಆಗ ಕಾರ್ತಿಕ್ ಅವರು, ನಿನ್ನ ಲೆಕ್ಚರ್ ಮುಗ್ದಿದ್ರೆ ಪ್ಲೀಸ್ ಹೊರಗಡೆ ಹೋಗು ಅಂತ ಕೈ ಮಾಡಿ ತೋರಿಸ್ತಾರೆ. ಆಗ ಸತ್ಯ ಅವರು, ಅಮೂಲ್ ಬೇಬಿ, ನಾನು ಇನ್ಸ್ಪೆಕ್ಟರ್ ಸತ್ಯ ಆಗಿ ಹೇಳ್ತಿಲ್ಲ, ನಿನ್ನ ಹೆಂಡ್ತಿಯಾಗಿ ಹೇಳ್ತಿದ್ದೀನಿ. ಆಗ ಕಾರ್ತಿಕ್ ಅವರು, ನನಗೆ ಹೆಂಡ್ತಿನೇ ಇಲ್ಲ ಅಂತ ಹೇಳಿದಾಗ, ಯಾವಾಗ ನನ್ನ ಹೆಂಡ್ತಿ ನನ್ನ ಕೈಗೆ ಕೋಳ ಹಾಕಿದ್ಲೋ, ಆಗ ಸತ್ಯ ಅವರು, ಸರಿ ಆಯಿತು, ಇದರಲ್ಲಿ ನೀನು ಹೇಗೆ ಸಿಗಾಕೊಂಡೆ ಅಂತನಾದರೂ ಹೇಳು. ಆಗ ಕಾರ್ತಿಕ್ ಅವರು, ಅದು ನಿಮ್ಮ ಕೆಲಸ ಅಲ್ವಾ ಮೇಡಮ್, ಮಾಡಿ ನಿಮ್ಮ ಕೆಲಸನ ಅಂತ. ಆಗ ಸತ್ಯ ಅವರು, ನೀನು ಕೊಡೋ ಒಂದೊಂದು ಇನ್ಫಾರ್ಮೇಷನು ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಮೂಲ್ ಬೇಬಿ. ಆಗ ಸತ್ಯ ಅವರು, ನಿನ್ನ ಇನ್ಫಾರ್ಮೇಷನೇ ನಂಗೆ ತುಂಬ ಇಂಪಾರ್ಟೆಂಟು ಅಮೂಲ್ ಬೇಬಿ. ಆಗ ಕಾರ್ತಿಕ್ ಅವರು, ನನ್ನನ್ನೊಂದು ಮಾತು ವಿಚಾರಿಸಿದೆ, ನನ್ನನ್ನೊಂದು ಮಾತು ಕೇಳ್ದರ ನೀನು ನನ್ನ ಅರೆಸ್ಟ್ ಮಾಡಿದ್ಯಾ, ನಾನು ಕೊಡೋ ಯಾವ ಇನ್ಫಾರ್ಮೇಷನು ನಿನಗೆ ಯೂಸ್ ಆಗೋಲ್ಲ ಅನ್ನೋ ನನ್ನ ಅಭಿಪ್ರಾಯ. ನನ್ನಿಂದ ಯಾವ ವಿಷಯ ಆಗಲಿ, ನಿನಗೆ ಯಾವ ಮಾಹಿತಿ ಆಗಲಿ ನಿನಗೆ ಸಿಗೋದಿಲ್ಲ. ಕೈ ಮುಗಿದ್ಬಿಟ್ಟು ಅವ್ರಿಗೆ ಹೋಗು ಅಂತ ಹೇಳ್ತಾರೆ ಕಾರ್ತಿಕ್ ಅವರು. ಆಗ ಸತ್ಯ ಅವರು, ನಿನ್ನ ಕೋಪದಲ್ಲಿದ್ಯಾ ಅಂತ ನನಗೆ ಗೊತ್ತು ಅಮೂಲ್ ಬೇಬಿ, ನಿನ್ನ ಕೋಪ ತಣ್ಣಗಾದ್ಮೇಲೆ ನಾನು ನಿನ್ನ ಜೊತೆ ಮಾತಾಡೋದಕ್ಕೆ ಬರ್ತೀನಿ. ಆದರೆ ಒಂದು ನೆನ್ಪಿಡ್ಕೊ, ಮೊದಲು ನಿನ್ನ ಹೆಂಡ್ತಿ, ಆಮೇಲೆ ನಾನು ಇನ್ಸ್ಪೆಕ್ಟರ್. ನನಗೆ ನನ್ನ ಗಂಡನ ಮೇಲೆ ನಂಬಿಕೆ ಇದೆ, ನಾನು ಮಾಡಿರೋ ಕೆಲಸ. ಆದರೆ ನಿನ್ನನ್ನು ಈಚೆ ತಗೊಬರೋದು ನನ್ನ ಧರ್ಮ, ನನ್ನ ಕರ್ತವ್ಯ, ಅದನ್ನು ನಾನು ಮಾಡೇ ಮಾಡ್ತೀನಿ. ನೀನು ನನ್ನ ನಂಬು, ಜಾಸ್ತಿ ಮಾತಾಡಿ ನಿಂಗೆ ತೊಂದರೆ ಕೊಡೋದಿಲ್ಲ. ಆಗ ಕಾರ್ತಿಕ್ ಅವರು ಕೈ ಮುಗಿದ್ಬಿಟ್ಟು ಅವ್ರಿಗೆ ಕೈ ತೋರಿಸ್ತಾರೆ ಹೋಗು ಅಂತ. ಆಗ ಸತ್ಯ ಅವರು, ನಿನಗೆ ನನ್ನ ಮುಖ ನೋಡೋದಕ್ಕೂ ಇಷ್ಟ ಇಲ್ಲ ಅಲ್ವಾ ಅಮೂಲ್ ಬೇಬಿ, ಊಟ ಇಲ್ಲೇ ಇಟ್ಟಿರ್ತೀನಿ, ದಯವಿಟ್ಟು ಊಟ ಮಾಡ್ಕೊ. ಸತ್ಯ ಅವರು ಅಲ್ಲಿಂದ ಹೋಗ್ತಾರೆ. ಆಗ ಮುನ್ಸ್ವಾಮಿ ಅವರು, ಸರ್ ಸ್ವಲ್ಪನಾದರೂ ಊಟ ಮಾಡಿ ಸರ್, ಇಲ್ಲ ಅಂದರೆ ಮೇಡಮ್ ಅವರು ತುಂಬ ಬೇಜಾರು ಮಾಡ್ಕೊತಾರೆ ಅಂತ ಹೇಳಿದಾಗ, ಈ ಕಡೆ ದಿವ್ಯಾ ಅವರು, ಎಂಥ ಸುದ್ದಿ ಕೊಟ್ಟಪ್ಪ ದೇವರೇ, ಈ ಕಡೆ ಸತ್ಯ ಅಂದರೆ ಎಲ್ಲರೂ ತಲೆ ಮೇಲೆ ಕುಡಿಸ್ಕೊಂಡು ಮೆರಿತಿದ್ರು, ಅವಳು ದೇವರೆಲ್ಲ ಎಲ್ಲರೂ ಥರ ಮನುಷ್ಯರು ಅಂತ ಎಲ್ರಿಗೂ ಇವಾಗಾದರೂ ಗೊತ್ತಾಯ್ತಲ್ಲ. ಎಷ್ಟು ದಿನ ಎಲ್ಲರೂ ನನ್ನನ್ನು ಆಡ್ಕೋತಿದ್ರು, ಇವಾಗ ಸತ್ಯನ ಟರ್ನ್. ಕಾರ್ತಿಕ್ನೇ ಅರೆಸ್ಟ್ ಮಾಡಿದ್ದಾಳೆ ಅಂದರೆ ಅವಳ ಕತೆ ಇನ್ನು ಮುಗೀತು. ದಿವ್ಯಾ ಅವರು ಮನಸ್ಸಲ್ಲಿ ಅಂದ್ಕೊಂಡು ಅದನ್ನೇ ಯೋಚನೆ ಮಾಡ್ಕೊಂಡಿರ್ತಾರೆ. ಈ ಕಡೆ ಸತ್ಯ ಅವರು ಮನೆಗೆ ಬಂದಿರ್ತಾರೆ. ಆಗ ಮನಸ್ಸಲ್ಲಿ ಆಗಿದ್ದ ಘಟನೆ ಎಲ್ಲ ನೆನೆಸ್ಕೊಂಡು, ಅರೆಸ್ಟ್ ಮಾಡಿದ್ದು ಎಲ್ಲ ನೆನೆಸ್ಕೊತಾ ಇರ್ತಾರೆ. ಆಗ ಅಮೂಲ್ ಬೇಬಿ, ನೀನು ತಪ್ಪಿಲ್ಲ ಅಂದರೂ ನಾನು ಅರೆಸ್ಟ್ ಮಾಡಬೇಕಾಗಿತ್ತು, ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಮಾತ್ರ ನಾನಲ್ಲಿ ವರ್ತಿಸಬೇಕಾಗಿತ್ತು. ಆದರೆ ನಿನ್ನಗೋಸ್ಕರ ಎಷ್ಟೆಲ್ಲ ಸ್ಟ್ಯಾಂಡ್ ತಗೊಂಡಿದ್ಯಾ, ಎಷ್ಟು ಸಪೋರ್ಟ್ ಮಾಡಿದ್ಯಾ. ನಾನಾದರೆ ಇವತ್ತು ಈ ಜಾಗದಲ್ಲಿ ಇದ್ದೀನಿ ಅಂದರೆ ಮುಖ್ಯ ಕಾರಣ ನೀನು ಅಮೂಲ್ ಬೇಬಿ. ನಾನು ಈ ಜಾಗದಲ್ಲಿರೋದಕ್ಕೆ ನೀನೇ ಕಾರಣ ಅಮೂಲ್ ಬೇಬಿ. ಯಾವ ಹೆಂಡ್ತಿಗೂ ಈ ಥರ ಪರಿಸ್ಥಿತಿ ಬರಬಾರ್ದು, ಯಾವ ಹೆಣ್ಣಿಗೂ ಈ ಥರ ಪರಿಸ್ಥಿತಿ ಕೊಡಬೇಡ ದೇವ್ರೆ ಅಂತ ಮನಸ್ಸಲ್ಲಿ ಅನ್ಕೊತಾ ಇರ್ತಾರೆ ಸತ್ಯ ಅವರು.
ನಮ್ಮಿಬ್ಬರು ಪ್ರೀತಿನ ದೇವರ ಟೆಸ್ಟ್ ಮಾಡ್ತಿದ್ದಾನೆ ಅಂತ ಅನ್ಕೊ ಅಮೂಲ್ ಬೇಬಿ. ನೀನೆಲ್ಲರ ಮುಂದೆ ನೀನು ನಿರಪರಾಧಿ ಅಂತ ನಾನು ಎಲ್ರಿಗೂ ಪ್ರೂವ್ ಮಾಡಿ ತೋರಿಸ್ತೀನಿ. ಗೌರವದಿಂದ ತಿರ್ಗಾ ನಾನು ನಿನಗೆ ಮನೆಗೆ ವಾಪಸ್ ಕರ್ಕೊಬರ್ತೀನಿ. ನಾನು ನಿನಗೆ ಇದು ಮಾತು ಕೊಡ್ತಿದ್ದೀನಿ ಅಮೂಲ್ ಬೇಬಿ. ಈ ಕಡೆ ಸೀತಾ ಅವರು ನ್ಯೂಸ್ ಪೇಪರ್ ಇಟ್ಕೊಂಡು ಓದ್ತಿರ್ತಾರೆ. ಸೊಸೆ ಅಂದ್ಕೊಂಡು ಅವಳನ್ನ ಮೈ ಮೇಲೆ ಕುಣಿಸ್ಕೊಂಡು ಮೆರೆಸಿದ್ದಕ್ಕೆ ಸರಿಯಾಗಿ ಮಾಡಿದ್ದಾಳೆ ಅಂತ ಹೇಳಿದಾಗ ಊರ್ಮಿಳಾ ಅವರು ನ್ಯೂಸ್ ಪೇಪರ್ ಎತ್ಕೋತಾರೆ. ಆಗ ಸೀತಮ್ಮ ಅವರು ನೋಡ್ದ ನ್ಯೂಸ್ ಪೇಪರಲ್ಲೆಲ್ಲ ಅವಳದೇ ಸುದ್ದಿ. ಗಂಡ ಅಂತಲೂ ನೋಡ್ದೆ ಅರೆಸ್ಟ್ ಮಾಡಿದ್ದಾಳೆ ಅಂತ. ಅಂತೂ ಇಂತೂ ಗಂಡನ ಹೆಸರು ಮುಂದೆ ಇಟ್ಕೊಂಡು ಹೆಸರು ಮಾಡೇ ಬಿಟ್ಲು ಅಂತ ಸೀತಮ್ಮ ಹೇಳಿದಾಗ ಆಗ ಸತ್ಯ ಅವರು ಅಲ್ಲಿಗೆ ಬಂದಾಗ ಸೀತಮ್ಮ ಅವರು ನ್ಯೂಸ್ ಪೇಪರ್ನ ತಗೊಂಡು ಅವ್ರ ಮೇಲೆ ಎಸಿತಾರೆ. ಆಗ ನೋಡಿ ಏನು ಬರ್ತಿದೆ ನೋಡು ಅಂತ ಹೇಳಿದಾಗ ತಗೊಂಡು ಓದಿ ಮೇಡಮ್ ಓದಿ ಅಂತ ಹೇಳ್ತಾರೆ. ಆಗ ಸೀತಾ ಅವರು ನನ್ನ ಗಂಡನ ಅರೆಸ್ಟ್ ಮಾಡಾಯಿತು, ನನ್ನನ್ನು ಊರ್ಮಿಳಾ ಅವ್ರನ್ನ ಎಲ್ಲರೂ ಅರೆಸ್ಟ್ ಮಾಡಿಬಿಡು, ಟಿ ವಿನಲ್ಲೂ ನ್ಯೂಸ್ ಪೇಪರ್ನಲ್ಲೂ ನಿಮ್ಮದೇ ಸುದ್ದಿ ಬರುತ್ತೆ, ನಮ್ಮನ್ನು ಅರೆಸ್ಟ್ ಮಾಡಿ ಮೇಡಮ್ ಅಂತ ಹೇಳಿದಾಗ ಆಗ ಸತ್ಯ ಅವರು ಸೀತಾ ಅವ್ರ ಕಾಲಿಗೆ ಬೀಳ್ತಾರೆ. ತಪ್ಪಾಯಿತು ಅತ್ತೆ, ನಾನು ಮಾಡಿದ ತಪ್ಪಾಗಿದೆ, ನನಗೆ ಮಾಡಿದ ತಪ್ಪು ಅಂತ ಗೊತ್ತು, ಆದರೆ ಅದು ನನ್ನ ಕರ್ತವ್ಯ. ಆಗ ಸೀತಮ್ಮನವರು ಮುಟ್ಬೇಡ ನನ್ನ ಎದೋಳು ಮೇಲೆ ಅಂತ ಹೇಳಿದಾಗ ಆಗ ಸೀತಮ್ಮನವರು ಏನಾದರೂ ಮಾಡಲಿ ಅಂತ ಬಿಟ್ಟಿದ್ದು, ನನ್ನ ಮಗುನ ಅರೆಸ್ಟ್ ಮಾಡು ಅಂತ ಅಲ್ಲ, ಮಾಡಿರೋ ಈ ಕೆಲಸನ ನಾನು ಸಾಯೋ ಗಂಟ ಮರೆಯಲ್ಲ ಅಂತ ಹೇಳಿದಾಗ ಫ್ರೆಂಡ್ಸ್ ಈ ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸೀರಿಯಲ್ ಪ್ರಿಯರಿದ್ದಾರೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನಲ್ಲಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ.